ಇನ್ನೇನು 2025 ಕೂಡ ಮುಗಿತಾ ಬಂತು. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಸಿನಿಮಾಗಳು ರಿಲೀಸ್ ಆದವು. ಅದರಲ್ಲಿ ಕೆಲವು ಸಿನಿಮಾಗಳು ಜನರ ಮನಸ್ಸಲ್ಲಿ ಹೆಸರು ಮಾಡಿದ್ವು, ಇನ್ನು ಕೆಲವು ಹೇಳ ಹೆಸರಿಲ್ಲದ ಹಾಗೆ ಬಂದ ಹಾಗೆ ಹೋದವು. ಸೊ ಅದೇ ಥರ ಈ ವರ್ಷ ಕನ್ನಡದಲ್ಲಿ ರಿಲೀಸ್ ಆದ ಸಿನಿಮಾಗಳಲ್ಲಿ ಜನರು ಬಹಳ ಇಷ್ಟಪಟ್ಟು ನೋಡಿ ಗೆಲ್ಲಿಸಿದ ಚಿತ್ರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ನೋಡಿದವರು ಏನಂತಾರೆ, ಇದನ್ನು ಕುಲ್ದೀಪ್ ಕರಿಯಪ್ಪ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಫೀಲ್ ಗುಡ್ ಡ್ರಾಮಾ ಸಿನಿಮಾ. ಇನ್ನು ಇದರಲ್ಲಿ ನವೀನ್ ಶಂಕರ್ ಹಾಗೆ ಅಪೂರ್ವ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಸಿನಿಮಾದ ಕತೆ ಏನಂದರೆ, ಸಿನಿಮಾದ ಹೀರೋ ಆದ ಸಿದ್ಧಾರ್ಥ್ ಚಿಕ್ಕ ವಯಸ್ಸಿನಿಂದಲೂ ಬೇರೆಯವರು ಏನು ಅನ್ಕೊಂತಾರೆ ಅಂತ ಯೋಚನೆ ಮಾಡ್ತಾನೆ ಬೆಳೆದಿರ್ತಾನೆ. ಈಗ ಇವನು ದೊಡ್ಡವನಾದ ನಂತರ ಒಂದು ಕಡೆ ಲವ್ ಫೇಲ್ಯೂರ್ ಆದರೆ ಇನ್ನೊಂದು ಕಡೆ ನೆಮ್ಮದಿನೇ ಇಲ್ಲದೆ ಇರೋ IT ಜಾಬ್ ಇನ್ನೊಂದು ಕಡೆ. ಸೊ ಈ ರೀತಿ ಡಿಪ್ರೆಷನಲ್ಲಿ ಇದ್ದ ಸಿದ್ಧಾರ್ಥ್ ತನ್ನ ನಿಜವಾದ ಜೀವನವನ್ನು ಹುಡ್ಕೋಕೆ ಒಂದು ಪ್ರಯಾಣನ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಸಿನಿಮಾದಲ್ಲಿ ಇದ್ದ ಕಾನ್ಸೆಪ್ಟ್ ಹಾಗೆ ಸ್ಟೋರಿ ಈಗಿನ ಜನ್ರೇಷನ್ಗೆ ರಿಲೇಟಬಲ್ ಆಗಿರೋದ್ರಿಂದ ಜನರಿಗೆ ತುಂಬ ಇಷ್ಟವಾಗಿ ಸಿನಿಮಾನ ಗೆಲ್ಲಿಸಿಕೊಟ್ರು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇದನ್ನು ಕೇಶವ್ ಮೂರ್ತಿ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಕ್ರೈಮ್ ಡ್ರಾಮಾ ಸಿನಿಮಾ. ಇದೊಂದು ಆಂಥಾಲಜಿ ಸಿನಿಮಾ. ಇದರಲ್ಲಿ 3 ಕಥೆಗಳು ಇರ್ತವೆ. ಆ 3 ಕಥೆಗಳು ಕಳ್ಳತನಕ್ಕೆ ಸಂಬಂಧಪಟ್ಟದ್ದು. ಈಗ ನಾ ಹೇಳಿದ ಕಾನ್ಸೆಪ್ಟ್ನ ಸಿನಿಮಾದಲ್ಲಿ ಅಷ್ಟೇ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಇದ್ದ ಯೂನಿಕ್ ಕಾನ್ಸೆಪ್ಟ್ ಹಾಗೆ ಆ್ಯಂಡ್ ಅದರ ಪ್ರೆಸೆಂಟೇಷನ್ ಜನರಿಗೆ ತುಂಬ ಇಷ್ಟವಾಗಿ ಸಿನಿಮಾನ ಗೆಲ್ಲಿಸಿಕೊಟ್ರು. ಮನದ ಕಡಲು, ಇದನ್ನು ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸುಮುಖ, ಅಂಜಲಿ, ರಾಶಿಕಾ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವಂಥ ಚಿತ್ರ. ಸಿನಿಮಾದ ಹೀರೋ ಆದ ಸುಮುಖ ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ಇವನಿಗೆ ಒಂದು ಇನ್ಸಿಡೆಂಟಿಂದ ಅವನು ಮಾಡುತ್ತಿದ್ದ ಡಾಕ್ಟರ್ ವೃತ್ತಿ ಮೇಲೆ ಜಿಗಿಸ್ಪೆ ಹುಟ್ಟಿ ಅರ್ಧಕ್ಕೆ ಬಿಟ್ಟು ಈ ರೀತಿ ಹೋದ ಇವನು ಅಲ್ಲಿ ಒಂದು ಹುಡುಗಿಯನ್ನು ನೋಡಿ ಲವ್ ಆಗುತ್ತೆ. ಮುಂದೆ ಈ ಲವ್ ಏನಾಗುತ್ತೆ ಅನ್ನೋದೇ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ಇದ್ದ ಯೋಗರಾಜ್ ಭಟ್ ಅವರ ಹಳೆ ಸಿನಿಮಾಗಳ ಎಲಿಮೆಂಟ್ಸ್ ಇದರಲ್ಲಿ ಸಖತ್ತಾಗಿ ವರ್ಕ್ ಆಯಿತು. ಜನರಿಗೆ ತುಂಬ ಇಷ್ಟವಾಗಿ ಸಿನಿಮಾನ ಗೆಲ್ಲಿಸಿಕೊಟ್ರು. ಫಾರೆಸ್ಟ್, ಇದನ್ನು ಚಂದ್ರಮೋಹನ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಚಿಕ್ಕಣ್ಣ, ಶರಣ್ಯ, ಅರ್ಚನಾ ಹಾಗೆ ರಂಗಾಯಣ ರಘು ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವಂಥ ಚಿತ್ರ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ, ತನ್ನ ತಾತ ಬಚ್ಚಿಟ್ಟ ಒಂದು ನಿಧಿನ ಹುಡ್ಕೋಕೆ ಫಾರೆಸ್ಟ್ಗೆ ಹೊರಟ ಒಂದು ಗುಂಪಿಗೆ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನೋದೇ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಇದ್ದ ಕಾಮಿಡಿ ಹಾಗೆ ಥ್ರಿಲ್ಲಿಂಗ್ ಸೀನ್ಸ್ಗಳು ಜನರನ್ನು ಎಂಟರ್ಟೈನ್ ಮಾಡೋದಲ್ಲದೆ ಸಿನಿಮಾ ಹಿಟ್ ಕೂಡ ಆಯಿತು. ಚೂಮಂತರ್, ಇದನ್ನು ನವನೀತ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ. ಇನ್ನು ಇದರಲ್ಲಿ ಶರಣ್ ಹಾಗೆ ಚಿಕ್ಕಣ್ಣ, ಅದಿತಿ ಪ್ರಭುದೇವ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವಂಥ ಚಿತ್ರ. ಇನ್ನು ಇದರ ಕತೆ ಏನಂದರೆ, ಸಿನಿಮಾದ ಹೀರೋ ಆದ ಗೌತಮ್ ಮತ್ತು ಅವನ ಟೀಮ್ ಸೇರಿ ಮಾರ್ಗನ್ ಹೌಸ್ನಲ್ಲಿ ಇರೋ ಒಂದು ನಿಧಿನ ಹುಡ್ಕೋಕೆ ಅಂತ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಅವರು ಹೋದಾಗ ಅಲ್ಲಿ ನಡೆಯೋ ಕೆಲವೊಂದು ಇನ್ಸಿಡೆಂಟಿಂದ ಏನೆಲ್ಲ ಪ್ರಾಬ್ಲಮ್ಗಳು ಬರ್ತವೆ, ಏನೆಲ್ಲ ನಡೆಯುತ್ತೆ ಅನ್ನೋದೇ ಸಿನಿಮಾ. ಇನ್ನು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಒಂದು ಹಾರರ್ ಯೂನಿವರ್ಸ್ನ ತಂದಿದ್ದಾರೆ. ಆ್ಯಂಡ್ ಈ ಸಿನಿಮಾ ಜನರಿಗೆ ತುಂಬ ಇಷ್ಟ ಆಗೋದಲ್ಲದೆ ಸಿನಿಮಾನ ಗೆಲ್ಲಿಸಿಕೊಟ್ರು. ಯಕ್ಕ, ಇದನ್ನು ರೋಹಿತ್ ಪಡಕ್ಕಿ ಅವರು ಡೈರೆಕ್ಟ್ ಮಾಡಿರುವಂಥ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಯುವ ರಾಜ್ಕುಮಾರ್ ಹಾಗೆ ಸಂಜನಾ ಹಾಗೆ ಸಂಪದ ಅವರು ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಸಿನಿಮಾದ ಹೀರೋ ಆದ ಮುತ್ತು ತನ್ನ ಹಳ್ಳಿಯಲ್ಲಿ ಆರಾಮಾಗಿ ಇರ್ತಾನೆ. ಆದರೆ ಅಲ್ಲಿ ನಡೆಯೋ ಒಂದು ಇನ್ಸಿಡೆಂಟಿಂದ ಅನಿವಾರ್ಯವಾಗಿ ಇವನು ಬೆಂಗಳೂರಿಗೆ ಬರಬೇಕಾಗಿ ಬರುತ್ತೆ. ಇಲ್ಲಿ ಇವನು ದೊಡ್ಡ ರೌಡಿಯಾಗಿ ಬದಲಾಗ್ತಾನೆ. ಸೊ ಇವನು ಇಲ್ಲಿ ಹೇಗೆ ದೊಡ್ಡ ರೌಡಿಯಾಗಿ ಬದಲಾಗ್ತಾನೆ ಅನ್ನೋದೇ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಇದ್ದ ಕತೆ ಹಾಗೆ ಕಂಟೆಂಟ್ ಜನರಿಗೆ ತುಂಬ ಇಷ್ಟವಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡ್ಕೊಂಡು ಸಿನಿಮಾ ಹಿಟ್ ಅನ್ಸ್ಕೊಂತು. ಅಜ್ಞಾತವಾಸಿ, ಇದನ್ನು ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ರಂಗಾಯಣ ರಘು ಹಾಗೆ ಪಾವನ ಸಿದ್ದು ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಈ ಸಿನಿಮಾದ ಕತೆ ಒಂದು ಮಲೆನಾಡಿನ ಹಳ್ಳಿಯಲ್ಲಿ ನಡೆಯೋ ಒಂದು ಕೊಲೆಯ ಸುತ್ತ ನಡೆಯುತ್ತೆ. ಇನ್ನು ಸಿನಿಮಾದಲ್ಲಿ ಇದ್ದ ಸ್ಟೋರಿ ಹಾಗೆ ಕಾನ್ಸೆಪ್ಟ್ ತುಂಬ ಗ್ರಿಪ್ಪಿಂಗ್ ಆಗಿ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡಿದ್ರಿಂದ ಜನರಿಗೆ ಈ ಸಿನಿಮಾ ತುಂಬ ಇಷ್ಟವಾಗಿ ಸಿನಿಮಾನ ಗೆಲ್ಲಿಸಿಕೊಟ್ರು. ಮಾದೇವ, ಇದನ್ನು ನವೀನ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ.
ಇನ್ನು ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಹಾಗೆ ಸೋನಲ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಸಿನಿಮಾದ ಹೀರೋಯಿನ್ನ ತಾಯಿ ಜೈಲಿನಲ್ಲಿ ಇರ್ತಾರೆ. ಸೊ ಅವರನ್ನು ಮೀಟ್ ಮಾಡೋಕ್ಕೆ ಹೀರೋಯಿನ್ಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಹೀರೋಯಿನ್ನ ತಾಯಿನ ಮೀಟ್ ಮಾಡೋಕ್ಕೆ ಜೈಲರ್ ಕೂಡ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಸೊ ಇವಾಗ ಅಲ್ಲೇ ಜೈಲಿನಲ್ಲಿ ಕೆಲಸ ಮಾಡೋ ಸಿನಿಮಾದ ಹೀರೋ ಆದ ಮಾದೇವನ ಸಹಾಯ ಕೇಳ್ತಾಳೆ. ಸೊ ಮುಂದೆ ಇಲ್ಲಿಂದ ಸಿನಿಮಾ ಏನಾಗುತ್ತೆ ಅನ್ನೋದೇ ಕತೆ. ಇನ್ನು ಸಿನಿಮಾದಲ್ಲಿ ಇದ್ದ ಕತೆ ಹಾಗೆ ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ ಜನರಿಗೆ ತುಂಬ ಇಷ್ಟವಾಗಿ ಸಿನಿಮಾನ ಗೆಲ್ಲಿಸಿಕೊಟ್ರು. ಯುದ್ಧಕಾಂಡ ಇದನ್ನು ಪವನ್ ಭಟ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾ. ಇನ್ನು ಇದರಲ್ಲಿ ಕೃಷ್ಣ ಅಜಯ್ ರಾವ್ ಹಾಗೆ ಅರ್ಚನಾ ಜಾಯ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವಂಥ ಚಿತ್ರ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಪ್ರಯತ್ನವಾಗಿದ್ದ ಈ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾ ಜನರಿಗೆ ತುಂಬ ಇಷ್ಟವಾಗಿ ಪಾಸಿಟಿವ್ ರಿವ್ಯೂ ಅನ್ನು ಪಡ್ಕೊಂಡು ಸಿನಿಮಾ ಒಂದೊಳ್ಳೆ ಹಿಟ್ ಸಿನಿಮಾ ಆಯಿತು. ಸೊ ಇದನ್ನು JP ತುಮಿನಾಡ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಕಾಮಿಡಿ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದಲ್ಲಿ ರಾಜ್ವೀರ್ ಶೆಟ್ಟಿ ಹಾಗೆ ಪ್ರಕಾಶ್ ಹಾಗೆ ದೀಪಕ್ ಅವರು ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಸಿನಿಮಾದ ಹೀರೋ ಆದ ಅಶೋಕ ಅವನ ಮೈ ಮೇಲೆ ದೆವ್ವ ಬಂದಿದೆ ಅಂತ ಹೇಳಿ ಅದು ಕೂಡ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳಿದ ಅವನ ಮನೆಯವರು ಹಾಗೆ ಅಲ್ಲಿನ ಊರಿನವರು ಈ ದೆವ್ವನ ಓಡಿಸಲೇಬೇಕು ಅಂತ ಟ್ರೈ ಮಾಡ್ತಾರೆ. ಇನ್ನು ಸೈಲೆಂಟ್ ಆಗಿ ಬಂದ ಈ ಸಿನಿಮಾ ಜನರನ್ನು ಒಳ್ಳೆ ಎಂಟರ್ಟೈನ್ ಮಾಡೋದಲ್ಲದೆ ಇನ್ನು ಈ ಸಿನಿಮಾ 5 ಕೋಟಿ ಬಜೆಟ್ನಲ್ಲಿ ಬಂದು ಸುಮಾರು 125 ಕೋಟಿಯ ತನಕ ಕಲೆಕ್ಷನ್ ಮಾಡ್ತು. ಮಹಾ ಅವತಾರಂ ನರಸಿಂಹ ತನ್ನ ಅಶ್ವಿನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂಥ ಮೈಥಾಲಜಿಕಲ್ ಆಕ್ಷನ್ ಸಿನಿಮಾ. ಇನ್ನು ಸಿನಿಮಾದ ಕಥೆಯನ್ನು ವಿಷ್ಣುವಿನ ಅವತಾರವಾದ ಸ್ವಾಮಿ ಉಗ್ರ ನರಸಿಂಹಸ್ವಾಮಿಯ ಕಥೆಯನ್ನು ಒಂದು ಆನಿಮೇಷನ್ ಸಿನಿಮಾವಾಗಿ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಹೊಂಬಾಳೆ ಪ್ರೊಡಕ್ಷನಲ್ಲಿ ಬರೋ ಮಹಾವತಾರಂ ಸಿನಿಮಾಟಿಕ್ ಯೂನಿವರ್ಸ್ನಲ್ಲಿ ಇದು ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಇನ್ನು ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಆನಿಮೇಷನ್ ಸಿನಿಮಾಗಳು ಬರೋದೇ ಕಮ್ಮಿ. ಅದರಲ್ಲೂ ಇಂಡಿಯನ್ಸ್ ನಂಬಿರೋ ಒಂದು ದೇವರ ಸಿನಿಮಾ ಬಂದಿರೋದ್ರಿಂದ ಜನರು ಇದನ್ನು ಮುಗಿಬಿದ್ದು ನೋಡಿ ಸಿನಿಮಾನ ಆಲ್ ಟೈಮ್ ಎಪಿಕ್ ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿದ್ರು. ಸೊ ಇವುಗಳಾಗಿತ್ತು ಫ್ರೆಂಡ್ಸ್ ನಾನು ಕನ್ನಡದಲ್ಲಿ ನೋಡ್ದಂಗೆ ಅತಿ ಹೆಚ್ಚು ಜನರ ಪ್ರಶಂಸೆಯನ್ನು ಪಡ್ಕೊಂಡ ಸಿನಿಮಾಗಳು. ಸೊ ಇವುಗಳನ್ನು ಬಿಟ್ಟು ಈ ವರ್ಷ ಕನ್ನಡದಲ್ಲಿ ಅತಿ ಹೆಚ್ಚು ಪ್ರಶಂಸೆ ಪಡ್ಕೊಂಡ ಸಿನಿಮಾಗಳು ಯಾವಾದರೂ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೀವ್ಯಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.